ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ದೇವರಹಿಪ್ಪರಗಿ ಹಾಗೂ ವಲಯ ಶಾಖೆ ಕಲಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಕೆರುಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕ ಸರ್ಕಾರ ಬೇಸಿಗೆಯ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ರೂಪಿಸಿದ್ದು ಹಾಗೂ ವಿಶೇಷ ಅನುದಾನ ಮಂಜೂರಾತಿ ಇದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾದರೂ ಕೂಡ ಕೆರುಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಇದು ಇಂದಿನ ಸರ್ಕಾರಕ್ಕೆ ನಾಚಿಕೆಯಾಗುವ ಸಂಗತಿ. ಹೀಗಾಗಿ ಆಡಳಿತ ವ್ಯವಸ್ಥೆಯನ್ನ ಖಂಡಿಸಿ ಖಾಲಿ ಕೊಡಗಳನ್ನು ಇಟ್ಟುಕೊಂಡು ಮಹಿಳೆಯರು ಹಾಗೂ ಗ್ರಾಮಸ್ಥರು ಸುಮಾರು 3 ಗಂಟೆಗಳ ಕಾಲ ಸಿಂಧಗಿ ಕಲಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಗ್ರಾಮದ ಸಾರ್ವಜನಿಕರು ಸುಡು ಬಿಸಿಲನ್ನ ಲೆಕ್ಕಿಸದೆ ರಸ್ತೆ ರೋಕ್ ಚಳುವಳಿ ಹಾಗೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಟಿ ಅಂಗಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಲಕ್ಕಪ್ಪ ಬಡಿಗೇರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಬಸವರಾಜ ಚಿಕ್ಕಸಂಸಿ, ಸರ್ಕಾರಿ ಜೀವೋಲಿಸ್ಟ ರೋಹಿಣಿ ಪಾಟೀಲ್, ಪಿಎಸ್ಐ ಕಲಕೇರಿ, ಪರಶುರಾಮ ಬಡಿಗೇರ, ಶಿವಾನಂದ ವಾಲಿಕಾರ, ಅಶೋಕ್ ಗುಡಿಸಲಮನಿ, ರಾಮನಗೌಡ ಚಟ್ಟರಕಿ, ಸಿದ್ದರಾಮಪ್ಪ ಮಾದರ, ಪರಶುರಾಮ ದೊಡ್ಮನಿ, ಬಾಬು ಮೇಲಿನಮನಿ, ಬಾಬು ರಾಠೋಡ, ಚಂದ್ರು ಬಡಿಗೇರ, ಮುತ್ತು ಅಂಬಳನೂರ, ಪ್ರಕಾಶ್ ಪಡಶೆಟ್ಟಿ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಅಮೀದಾಮುಲ್ಲಾ, ಎಬಿ ನ್ಯೂಸ್, ದೇವರಹಿಪ್ಪರಗಿ. ಶೀಘ್ರಗತಿಯಲ್ಲಿ ತಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವುದರ ಜೊತೆಗೆ ಕೆರುಟಗಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಅಭಿವೃದ್ಧಿ ಅಧಿಕಾರಿಗಳು ಬಂದರು, ಜರ್ನಲಿಸ್ಟ್ ಕರ್ಕೊಂಡು ಹೋದ್ರು. ನಾನು ಅವರ ಸಂಘಟನೆ ಇದ್ದೆ. ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಬಾಬು ಅಣ್ಣವ್ರು ಹೇಳಿದ್ರು, ಬಾಬು ಅಣ್ಣವರಲ್ಲಿ ಇದ್ದಿದ್ದಿಲ್ಲ, ನಾ ಗಮನಿಸ್ತಾ ಬಂದೀನಿ. ಮಂಜೂರಾತಿ ಇದ್ದು, ಆದ್ರೆ ಇಂಥ ಆಧುನಿಕ ಯುಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76-77 ವರ್ಷಗಳು ಗತಿಸಿದ್ರು ಕೂಡ ಕೆರುಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಮತ್ತು ತಾಲೂಕು ಆಡಳಿತಕ್ಕೆ ನಾಚಿಕೆಯಾಗುವ ಒಂದು ಸನ್ನಿವೇಶವಿದ್ದು, ಹೀಗಾಗಿ ತಾಲೂಕಾ ಆಡಳಿತ ದೇವರಿಪ್ಪರಗಿ, ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಕೆರುಟಗಿ ವ್ಯವಸ್ಥೆಯನ್ನು ಖಂಡಿಸಿ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ರಸ್ತಾ ರೋಕ್ ಚಳವಳಿ ಹಮ್ಮಿಕೊಂಡಿದ್ದು, ಕೆರುಟಗಿ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಬಗೆಹರಿಯುವವರೆಗೂ ಈ ಬೃಹತ್ ಪ್ರತಿಭಟನಾ ರ್ಯಾಲಿ